ತುರಿಕೆ ಈ ತೊಡೆ ಸಂದುಗಳಲ್ಲಿ ಕಂಕ್ಳಗಳಲ್ಲಿ ಇದೆಲ್ಲ ತುರಿಕೆ. ಈಗ ನೋಡಿ ಕಂಕ್ಳಲ್ಲಿ ಸ್ವಲ್ಪ ಕಟ್ತಾ ಬಂದರೆ ಹೆಂಗೋ ಕೈ ಹಾಕೊಂಡು ಕೆರ್ಕೊಂಡ್ಬಿಡ್ತಾರೆ. ಬಟ್ ಕೆಲಸ ಈ ತೊಡೆ ಸಂದುಗಳಲ್ಲಿ ಆ ವಿಜುವಲ್ ಪಾರ್ಟ್ಸಲ್ಲಿ ಆ ಪ್ರೈವೇಟ್ ಪಾರ್ಟ್ಸ್ಗಳ ಮೇಲೆಲ್ಲ ಕಟ್ತಾ ಬಂದಾಗ ಯಾವುದೊಂದು ಡ್ರೆಸ್ ಹಾಕಿರ್ತೀವಿ, ಯಾವುದೋ ಕಾರ್ಯಕ್ರಮಗಳಲ್ಲಿ ಇರ್ತೀವಿ, ಎಷ್ಟು ಜನಗಳಿರ್ತಾರೆ, ಕೆರ್ಕೊಳಕ್ಕಾಗಲ್ಲ. ಅವಾಗ ತುಂಬ ಒಂಥರ ಮುಜುಗರ ಆಗ್ಬಿಡುತ್ತೆ. ಆ ಟೈಮ್ ಸಮಸ್ಯೆ ಪರಿಹಾರ ಏನು? ಯಾವುದೇ ಸಂದುಗಳಲ್ಲಿ ತುರಿಕೆ ಬರೋದು ಇಟ್ಸ್ ಬಿಕಾಸ್ ಆಫ್ ಸ್ಪ್ಲೀನ್ ಡ್ಯಾಮ್ನೆಸ್. ಸೊ ಸ್ಪ್ಲೀನ್ ಅಂಡ್ ಸ್ಟಮಕ್ಕು ನಮ್ಮ ದೇಹದ ಪೃಥ್ವಿ ತತ್ವನ ಗವರ್ನ್ ಮಾಡೋದು. ಸ್ಪ್ಲೀನ್ ಯಾವಾಗ ವೀಕ್ ಆಗ್ತಾ ಹೋಗುತ್ತೋ ಬಾಡಿನಲ್ಲಿ ವಾಟರ್ ಮೆಟಬಾಲಿಸಮ್ ಕಡಿಮೆ ಆಗ್ತಾ ಹೋಗುತ್ತೆ. ನೀರು ಸರಿಯಾಗಿ ಜೀರ್ಣ ಆಗಲ್ಲ, ನೀರು ಸರಿಯಾಗಿ ದೇಹದಿಂದ ಆಚೆ ಹೋಗಲ್ಲ. ಸೊ ನೀವು ಡ್ರೈ ಆದ ಸ್ಕಿನ್ ಇರುತ್ತಲ್ವಾ, ಅಲ್ಲಿ ಯಾವ ಒಂದು ಮೈಕ್ರೋ ಆರ್ಗನಿಸಮ್ ಗ್ರೋ ಆಗಲ್ಲ. ಫಂಗಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು ಆಗಲ್ಲ. ಎಲ್ಲಿ ವೆಟ್ನೆಸ್ ಬರುತ್ತೋ, ತೇವಾಂಶ ಆಗುತ್ತೋ, ಅಲ್ಲಿ ಆಟೋಮೆಟಿಕಲಿ ಒಂದು ಸೂಕ್ಷ್ಮ ಜೀವಿಗಳು ಗ್ರೋ ಆಗುತ್ತೆ. ಅವ್ರಿಗೆ ಕಂಕಳ ಸಂದು ತೊಡೆ ಸಂದಲ್ಲಿ ಆ ತೇವಾಂಶ ಇರುತ್ತೆ. ನೀವು ಅದು ಇದು ಆಯಿಂಟ್ಮೆಂಟ್ ಹಚ್ಕೊಂಡೆ ಅದು ಹಚ್ಕೊಂಡೆ ಇರೋದು ವಾಸಿ ಆಗುತ್ತೆ. ವಾರ ಆದ್ಮೇಲೆ ಮತ್ತೆ ಅದು ಮತ್ತೆ ಬರಬಾರ್ದು, ಕ್ಲಿಯರ್ ಆಗಬೇಕು ಅಂತಂದ್ರೆ ದೇರ್ ಇಸ್ ಒನ್ ಪಾಯಿಂಟ್ ಕಾಲ್ಡ್ ಸ್ಪ್ಲೀನ್. ಸೊ ನೀವು ನೋಡಿ, ಈ ಭಾಗಕ್ಕೆ ನೀವು ಯೆಲ್ಲೋ ಕಲರ್ ಹಚ್ಚಿದ್ರೆ ಸ್ಪ್ಲೀನ್ ಕಲರ್ ನೋಡಿ, ಈ ಭಾಗಕ್ಕೆ ಯೆಲ್ಲೋ ಕಲರ್ ಹಚ್ಚಿದ್ರೆ 1 ವಾರ ಆಗ್ಬೋದು, 2 ವಾರ ಆಗ್ಬೋದು, ನಿಮ್ಗೆ ಆ ಸ್ಪ್ಲೀನ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಜಸ್ಟ್ ಯೆಲ್ಲೋ ಕಲರ್ ಇಯರ್, ಇದು ಸ್ಟಮಕ್ ರಿಫ್ಲೆಕ್ಸ್, ಇದ್ರ ಮೇಲ್ಗಡೆ ಸ್ಪ್ಲೀನ್. ಇಲ್ಲಿ ಯೆಲ್ಲೋ ಕಲರ್ ಹಾಕಿದ್ರೆ ಆಯ್ತು. ವಿತಿನ್ 1 or 2 weeks ಅಲ್ಲಿ ನಿಮ್ಮ ಬಾಡಿನಲ್ಲಿ ಯಾವುದೇ ತರ ವಾಟರ್ ಸ್ಟೋರೇಜ್ ಇದ್ರೆ, ಕೆಲವರಿಗೆ ಗಡ್ಡೆಗಳಾಗಿರುತ್ತೆ, ವಾಟರ್ ಸಿಸ್ಟ್ ಆಗಿರುತ್ತೆ, ಇನ್ನು ಕೆಲವರಿಗೆ ನೀರಿನಲ್ಲಿ ದೇಹದಲ್ಲಿ ನೀರಿನಾಂಶ ಉಳ್ಕೊಂಡು ಊತ ಬಂದಿರುತ್ತೆ, ಕೆಲವರಿಗೆ ಸ್ಕಿನ್ ನಲ್ಲಿ ನೀರಿನಾಂಶ ಉಳ್ಕೊಂಡು ಇಚ್ಚಿಂಗ್ ಆಗ್ತಿರುತ್ತೆ. ಸ್ಕಿನ್ ಅಲ್ಲಿ ಆಗಿದ್ದಾನೋ, ಮಜಲ್ ಆಗಿದ್ದಾನೋ, ಬಾಡಿನಲ್ಲಿ ಆಗಿದ್ದಾನೋ, ದೇಹದಲ್ಲಿ ಎಲ್ಲೇ ನೀರು ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಸ್ಪ್ಲೀನ್ ಮೆರಿಡಿಯನ್ ವೀಕ್ ಇರುತ್ತೆ. ಆ ಸ್ಪ್ಲೀನ್ ಮೆರಿಡಿಯನ್ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ದಿಸ್ ಈಸ್ ಯುವರ್ ಸ್ಪ್ಲೀನ್ ಮೆರಿಡಿಯನ್. ಹಿಂಗ್ ಬರುತ್ತೆ, ಹಿಂಗೆ ಇಲ್ಲಿ ಬರುತ್ತೆ ನೋಡಿ, ಹಿಂಗ್ ಹೋಗ್ಬಿಟ್ಟು ಹಿಂಗ್ ಕೆಳಗಡೆ ಬರುತ್ತೆ. ಟೋಟಲಿ 21 ಅಕ್ಯುಪಂಚರ್ ಪಾಯಿಂಟ್ಸ್ ಇರುತ್ತೆ ಈ ಸ್ಪ್ಲೀನ್ ಮೆರಿಡಿಯನ್ ನಲ್ಲಿ. ಇದನ್ನ ವಾರಕ್ಕೊಂದು 2-3 ಸತಿ 20 times ಪ್ರೆಸ್ ಮಾಡಿಬಿಟ್ಟು ಡೈಲಿ ಯೆಲ್ಲೋ ಕಲರ್ ಆದ್ರೆ ಹಾಕಿದ್ರೆ ಸಾಕು. ವಾರಕ್ಕೊಂದ್ಸಲ ಪ್ರೆಸ್ ವಾರಕ್ಕೆ 2 ಸತಿ 20 times ಪ್ರೆಸ್ ಮಾಡಬೇಕು. ಮತ್ತೆ ಡೈಲಿ ಯೆಲ್ಲೋ ಕಲರ್ 3 ದಿವಸ ಯೆಲ್ಲೋ ಹಾಕಿ, 3 ದಿನ ಸ್ಕೈ ಬ್ಲೂ ಹಾಕಿ. ಸೊ ಅವಾಗ ವಿತ್ ದ ಪೀರಿಯಡ್ ಆಫ್ 2 to 3 weeks ಅಲ್ಲಿ ನಿಮ್ ಸ್ಪ್ಲಿನ್ ಸ್ಟ್ರೆಂಥನ್ ಆಗುತ್ತೆ. ಆಫ್ಟರ್ವರ್ಡ್ಸ್ ನಿಮ್ಗೆ ಯಾವ ತುರಿಕೆನೂ ಇರಲ್ಲ, ಏನೂ ಇರಲ್ಲ, ಕ್ಲಿಯರ್ ಆಗುತ್ತೆ. ಇಮಿಡಿಯೇಟ್ ಆಗಿ ತುರಿಕೆ ಬಂದಿರೋದು ರಿಲೀಫ್ ಆಗಬೇಕು ಅಂತಂದ್ರೆ ಬ್ಲ್ಯಾಕ್ ಕಲರ್. ಇದು ಇನ್ಫೆಕ್ಷನ್ ನ ಕಡಿಮೆ ಮಾಡೋದು. ಎನಿ ಇನ್ಫೆಕ್ಷನ್, ತೊಡೆ ಸಂದ್ ಅಂದ್ರೆ ಇಲ್ಲೇ ಅಲ್ವಾ, ಇದು ಎಡಗಡೆ ಕಾಲು, ಬಲಗಡೆ ಕಾಲು, ತೊಡೆ ಸಂದ್ ನೀವು ಬ್ಲ್ಯಾಕ್ ಕಲರ್ ಹಿಂಗ್ ಹಾಕ್ಬೋದು. ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿದಾಗ ನಿಮ್ಗೆ ಅಲ್ಲಿ ಪ್ರೆಸೆಂಟ್ ಆಗಿ ಇಚ್ಚಿಂಗ್ ಆಗ್ತಿದೆ ಅಂದ್ರೆ ಸಮ್ ಇನ್ಫೆಕ್ಷನ್ ಇರುತ್ತೆ, ಫಂಗಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಸಮಥಿಂಗ್. ಆ ಇನ್ಫೆಕ್ಷನ್ ಹೋಗೋದಿಕ್ಕೆ ಬ್ಲ್ಯಾಕ್. ಬಟ್ ಆ ಇನ್ಫೆಕ್ಷನ್ ಯಾಕೆ ಬಂದಿದೆ? ದೇಹದಲ್ಲಿ ನೀರಿನ ಅಂಶ ಉಳ್ಕೊಂಡಿದೆ. ಯಾಕಾಗಿದೆ? ಬಿಕಾಸ್ ಸ್ಪ್ಲೀನ್ ವೀಕ್ನೆಸ್ ಇಂದ. ಇದು 3 ದಿನ ಸ್ಕೈ ಬ್ಲೂ, 3 ದಿನ ಎಲ್ಲ ಹಾಕೋದ್ರಿಂದ 100% ಇದು ರಿಕವರ್ ಆಗಲ್ಲ. ಇದು ಏನಾಗುತ್ತೆ, ಇದು ಹಚ್ಚಿದಾಗ ಇನ್ಫೆಕ್ಷನ್ ಹೋಗುತ್ತೆ, ಬ್ಲ್ಯಾಕ್ ಹಚ್ಚಿದ್ರೆ ಮತ್ತೆ ವಾರ ಆದ್ಮೇಲೆ ಬರ್ಬೋದು. ಯಾಕೆ ಬರ್ತಾ ಇದೆ? ಸ್ಪ್ಲೀನ್ ವೀಕ್ನೆಸ್. ಇಲ್ಲ, ಇದನ್ನೇ ಸ್ಟ್ರೆಂತ್ ಮಾಡ್ಬಿಟ್ರೆ ಆಯ್ತು, ಮತ್ತೆ ಬರಲ್ಲ. ಮತ್ತೆ ಈ 2-3 weeks ಅಲ್ಲಿ ನೀವು ವಾಸಿ ಆಗೋ ಟೈಮಲ್ಲಿ ಸಿಹಿ ಆಗಿರೋದೇನು ತಿನ್ಬಾರ್ದು. ಸಕ್ಕರೆ ಇದ್ರೆ ಬೇಗ ಇನ್ಫೆಕ್ಷನ್ ಗುಣ ಆಗಲ್ಲ ಅಂತೀರಾ? ಯಾವುದೇ ಡಿಸೀಸ್ ಆಗಿರ್ಲಿ, ಅವಾಯ್ಡ್ ಸ್ವೀಟ್ಸ್. ಇದು ರೈಟ್ ನ್ಯೂಸ್.